ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ, ಮತ್ತೊಬ್ಬರಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳನ್ನು ಹುಡುಕಿ ಅದನ್ನು ಸರಿಪಡಿಸುವಂಥ ಅಭ್ಯಾಸ. ಇವರೆಲ್ಲ ಯಾರು ಗೊತ್ತಾ? ಅವ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇರೋದಿಲ್ಲ, ಅವರ ಸೆಲ್ಫ್ ಎಸ್ಟೀಮ್ ತುಂಬ ಕಡಿಮೆ ಇರುತ್ತೆ. ಅಂಥವರು ನಾನು ಒಂದು ಡಿಫೆಕ್ಟಿವ್ ಪೀಸ್ ಅನ್ನೋದನ್ನು ಪ್ರಪಂಚಕ್ಕೆ ಹೇಳ್ಕೊಳ್ಳೋ ಬದಲು ಅಥವಾ ಅದನ್ನು ಅವರು ಅಕ್ಸೆಪ್ಟ್ ಮಾಡೋ ಬದಲು ಮತ್ತೊಬ್ಬರಲ್ಲಿ ಆ ತಪ್ಪುಗಳನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ದರಿಂದನೇ ಯಾರಾದರೂ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ನಿಮ್ಮಲ್ಲಿ ತಪ್ಪುಗಳನ್ನು ಹುಡುಕ್ತಾ ಇದ್ದರೆ, ನೀವು ಮಾಡಿದಂಥ ಎಲ್ಲ ಕೆಲಸಗಳಲ್ಲಿ ನ್ಯೂನತೆಗಳನ್ನು ಹುಡುಕಿ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದರೆ ಅವ್ರು ಬಹಳ ಗ್ರೇಟ್ ಅಂತ ಅಂದ್ಕೋಬೇಡಿ. ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. ಅವರು ಅವರ ಆ ಕಾನ್ಫಿಡೆನ್ಸ್ ಇಲ್ದಲೇ ಇರುವಂಥ ಸ್ಥಿತಿಯನ್ನು ಮುಚ್ಚಿ ಹಾಕೋದಕ್ಕೆ ಬೇರೆಯವರಲ್ಲಿ ತಪ್ಪುಗಳನ್ನು ಹುಡುಕಿ ಅದನ್ನು ಸರಿಪಡಿಸ್ತಾ ಇರ್ತಾರೆ. ಆಗ ಅವರ ಈಗೋಗೆ ಒಂದು ಬೂಸ್ಟ್ ಸಿಗತ್ತಲ್ಲ, ಅದರಿಂದ ಅವರಿಗೊಂದು ರೀತಿಯ ಸಮಾಧಾನ ಸಿಗತ್ತೆ. ನಾನು ಬೇರೆಯವರಲ್ಲಿ ಏನೋ ಒಂದನ್ನು ಫಿಕ್ಸ್ ಮಾಡಿದೆ, ಈಗ ನನ್ನ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು ಅನ್ನುವಂಥ ಒಂದು ಯೋಚನೆ ಅವರಿಗೆ ಬರೋದಕ್ಕೆ ಶುರುವಾಗತ್ತೆ. ಅನಗತ್ಯವಾಗಿ ಯಾರಾದರೂ ನಿಮ್ಮಲ್ಲಿ ತಪ್ಪನ್ನು ಹುಡುಕ್ತಾ ಇದ್ದರೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅವರನ್ನು ಮರೆತು ನಾವು ಏನು ಮಾಡ್ತಿದ್ದೇವೋ ಅದರ ಕಡೆ ಫೋಕಸ್ ಮಾಡೋಣ.